ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಾದ ಮುಖ್ಯಾಧಿಕಾರಿ ರವಿಕೀರ್ತಿ ಹಾಗೂ ಬಿಲ್ ಕಲೆಕ್ಟರ್ ಸಿದ್ದಯ್ಯ ಕಾರ್ಯನಿರ್ವಹಿಸಲು ಕಾಣದ ಕೈಗಳ ಚಳಕ ಎದ್ದು ಕಾಣುತ್ತಿದೆ. ಇದನ್ನು ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಶೀಘ್ರದಲ್ಲೇ ದೂರನ್ನು ಸಲ್ಲಿಸಲಾಗುವುದು ಎಂದು ಎಜಿ ಮುತಾಹಿರ್ ಪಾಷಾ ಹೇಳಿದರು. ಮೈಸೂರಿನ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಕೋಟಿ ಹಗರಣಗಳ ಸರಮಾಲೆ. ಆದರೆ ಕೆಲವು ಕಾಣದ ಶಕ್ತಿಗಳ ಕೈವಾಡವಿದೆ ಹಾಗೂ ಈ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ 250ರಿಂದ 260 ಮತ್ತು 206ರಿಂದ 210 ಖಾತೆಗಳ ಭಾರೀ ಗೋಲ್ಮಾಲ್ ನಡೆದಿದೆ ಎಂದು ಕಿಡಿಕಾರಿದರು. ಈ ವ್ಯಾಪ್ತಿಯ ಪಟ್ಟಣ ಪಂಚಾಯಿತಿಯಲ್ಲಿ ಬಡವರು, ಕೂಲಿ ಕಾರ್ಮಿಕರು ಒಂದಷ್ಟು ಹಣವನ್ನ ಕೂಡಿಕೊಂಡು ತಮ್ಮ ಸ್ವಂತ ಮನೆಯ ಕನಸನ್ನ ಕಂಡು ಕೂತಿರುವ ಬಡವರ್ಗದವರಿಗೆ ಖಾತೆಗೆಂದು ಬಂದರೆ ಯಾವುದಾದರೂ ಒಂದು ತಾಂತ್ರಿಕ ಸಮಸ್ಯೆ ಇದೆ ಎಂದು ಪ್ರತಿನಿತ್ಯ ಅಲಿಸುವಂತಹ ಸ್ಥಿತಿ ಇದೆ ಎಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಗುಡುಗಿದ್ರು. ಈ ಎಲ್ಲಾ ಅಕ್ರಮಗಳ ಹಿಂದೆ ಭ್ರಷ್ಟ ಅಧಿಕಾರಿಗಳ ಹಾಗೂ ಕಾಣದ ಶಕ್ತಿಗಳ ವಿರುದ್ಧ ಇಲಾಖೆಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿ ಮತ್ತು ಸಿಬಿಐ ಸಿಇಡಿಗಳಿಗೆ ಶೀಘ್ರದಲ್ಲೇ ದೂರನ್ನು ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಎಂದು ವಿವರಿಸಿದರು. ರಮ್ಮನಹಳ್ಳಿ ಪಂಚಾಯಿತಿಯಲ್ಲಿ 250ರಿಂದ 260 ಸರ್ವೆ ನಂಬರು ಅಲ್ಲಿ ಗಂಟ ಒಂದು ಖಾತೆ ಚೆಕ್ ಮಾಡೋಕ್ಕೆ ಒಂದು ವಿಶೇಷವಾಗಿ ಒಂದು ತಂಡ ರಚನೆ ಮಾಡ್ಕೊಂಡು ಇವತ್ತು ಅಲ್ಲಿಗೆ ಒಂದು RTI ಹಾಕೋ ಮುಖಾಂತರ CBI ಆಗ್ಬೋದು, COD ಆಗ್ಬೋದು, ರಾಜ್ಯ ಸರ್ಕಾರ ಗಂಟ ಮುಗಿಸೋ ಗಂಟನೂ ಅದು ಬಿಡಲ್ಲ. ಯಾಕಂದರೆ ಭ್ರಷ್ಟಾಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಒಂದು ನಮ್ಮ ಎಲ್ಲ ಸಾರ್ವಜನಿಕರದ್ದು ಒಂದು ಆಸೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸಚಿವರಾದಂಥ ರಹೀಂ ಖಾನ್ ಸಾಹೇಬರು ಒಂದು ಮನವಿ ಕೊಟ್ಟಿದ್ದೀವಿ. ಆಮೇಲೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಏನೇನೆಲ್ಲ ಅಕ್ರಮ ನಡೆದೈತೆ, ಯಾವ್ಯಾವ ಥರ ದಕ್ಷ ಅಧಿಕಾರಿಗಳು ಯಾರ್ಯಾರವ್ರೆ ಅವ್ರಿಗೆ ಪ್ರಾಮಾಣಿಕತೆ ಇಲ್ಲ, ಯಾರು ಇಲ್ಲಿ ಕೂತ್ಕೊಂಡು ಏನೇನೋ ಕೆಲಸ ಮಾಡ್ಕೊಂಡು ಹಿಂದ್ಗಡೆ ಬಾಗಿಲಿಂದ ಮಾಡ್ತಾವ್ರೆ ಅವ್ರಿಗೆಲ್ಲರೂ ಗೊತ್ತು ಅನ್ನಂಗೆ ತಕ್ಕ ಮಠ ಕಲಿಸ್ತೀವಿ. ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಯಾವ ಥರ ಪಬ್ಲಿಕ್ಗಳಿಗೆ ಎಷ್ಟು ಕಷ್ಟ ಎಷ್ಟು ಇದಾಗೈತೆ ಅಂತಂದರೆ ಭಾಳ ಲಾಗಿನ್ಗಳು ಲಾಕ್ ಮಾಡಿಸ್ಬಿಡೋದು, ಅದು ಕಂಪ್ಲೇಂಟ್ ಮಾಡೋದು ಇದು ಕಂಪ್ಲೇಂಟ್ ಭಾಳ ಆಗ್ಬಿಟ್ಟೈತೆ. ಯಾಕಂದರೆ ಬಿಲ್ ಕಲೆಕ್ಟರ್ ಸಿದ್ದಯ್ಯ ಆಗ್ಬೋದು, ರವಿಕೀರ್ತಿ ಚೀಫ್ ಆಫೀಸರ್ ಆಗ್ಬೋದು, ಅವರೆಲ್ಲ ದಕ್ಷ ಅಧಿಕಾರಿಗಳು ಅವ್ರು ಒಳ್ಳೆ ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಅಂತ ಅವ್ರಿಗೊಂಚೂರು ಎಲ್ಲ ಒಂದು ಏನೇನೋ ಅಲ್ಲಿ ಗೊಂದಲಗಳು ನಡೀತಾ ಇದೆ ಅದು ಸರಿಪಡಿಸ್ತದೆ. ಅದ್ರ ಮುಖಾಂತರ ನಾನು ಈಗ RTI ಇದೆಲ್ಲ ರೆಡಿ ಆಯ್ತಾ ಇದೆ. ಸರ್ವೆ ನಂಬರ್ಗೆ ನಾನು RTI ಕೇಳಕ್ಕೆ ಬಯಸ್ತೀನಿ. ಸರ್, ಅಂತ ದಕ್ಷ ಅಧಿಕಾರಿ ಅಂತ ಹೇಳಿದ್ರೆ ಅವ್ರನ್ನೇನಾರು ಎತ್ತಂಗಡಿ ಮಾಡಕ್ಕೆ ಹೋದ್ರೆ ನೀವು ಉಳಿಸ್ಕೊಳ್ಳೋ ಪ್ರಯತ್ನ ಏನಾರ ಮಾಡ್ತೀರಾ? ಅವ್ರು ಏನೇನೋ ಪ್ರಯತ್ನ ಮಾಡ್ತಾವ್ರೆ. ಯಾಕಂದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ತಿಂದಿರೋದ್ರಿಂದ ಬೇರೆಯವರು ಅವ್ರು ಯಾವುದೇ ಕಾರಣಕ್ಕೂ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ನಾವೇನೇನು ಪ್ರಯತ್ನ ಎಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಇರ್ತದೆ ಅಷ್ಟು ಪ್ರಯತ್ನ ಮಾಡಬೇಡಿ. ಅವ್ರು ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಖಂಡಿತ ಮಾಡುತ್ತೆ. ಯಾರು ಸರ್ ಅವ್ರು ದಕ್ಷ ಅಧಿಕಾರಿ ಅಂದ್ರೆ ಅವ್ರ ಹೆಸರು ಹೇಳ್ಬೋದು? ಅವ್ರು ರವಿಕೀರ್ತಿ ಇರ್ಬೋದು, ಮತ್ತೆ ಬಿಲ್ ಕಲೆಕ್ಟರ್ ಸಿದ್ದಯ್ಯ ಇರ್ಬೋದು. ಅವರೆಲ್ಲ ಕಣ್ಣಲ್ಲಿ ಒಂದು ಲಾಗಿನ್ ಮಾಡೋಕ್ಕೆ 1/4 ಗಂಟೆ ಇರ್ತದೆ. ಒಂದು ಖಾತೆ ಲಾಗಿನ್ ಮಾಡೋಕ್ಕೆ ದಿನಕ್ಕೆ 50-100 ಖಾತೆಗಳು ಮಾಡ್ತಾವ್ರೆ. ಕೂತಿರೋರು ಎಲ್ಲ ಕೂತ್ಕೊಂಡು ಅಲ್ಲಿ ಕಿರಿಕಿರಿಗಳು ಒಂಚೂರು ಇದು ಮಾಡ್ತಾವ್ರೆ. ಅವ್ರು ಕರೆಕ್ಟಾಗಿ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಅವರಿಂದ ಜನಗಳಿಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಅಲ್ಲ, ಜನಗಳಿಗೆ ಸಾವಿರಾರು ಜನಗಳಿಗೆ ಅವ್ರು ಯಾರೇ ಇದ್ರು ಒಂಥರ ಅಧಿಕಾರಿ ಇದ್ರು ಕೂರಿಸ್ಕೊಂಡು ಒಂದು ವಿಶೇಷವಾಗಿ ಅವ್ರಿಗೆ ಏನು ಸಮಸ್ಯೆ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೂತ್ಕೊಂಡು ಮಾತಾಡೋ ಜನ ಅಂತಂದ್ರೆ ಅದು ಸಿದ್ದಯ್ಯ ಇರ್ಬೋದು, ನಮ್ಮ ರವಿಕೀರ್ತಿ ಅವ್ರು ಇರ್ಬೋದು. ಅವರೆಲ್ಲ ಕೂತ್ಕೊಂಡು ದಕ್ಷ ಇದರಿಂದ ಮಾಡ್ತಾರೆ ಅಂತ ಹೇಳಕ್ ಬಯಸ್ತೀವಿ. ಥ್ಯಾಂಕ್ ಯು.